ಬದ್ಧ ವೈರಿಗಳಾದ ಡಿಎಂಕೆ ಎಐಎಡಿಎಂಕೆ ಬೆಂಕಿ ಬಿರುಗಾಳಿ ಮೈತ್ರಿ ವಿಜಯ್ ಕಟ್ಟಿ ಹಾಕಲು ಸೀಕ್ರೆಟ್ ಗೇಮ್ ಪ್ಲಾನ್. ತಮಿಳುನಾಡು ಪಾಲಿಟಿಕ್ಸ್ ಈಗ ಅಕ್ಷರಶಃ ರಣರಂಗವಾಗಿದೆ. 108 ಸೀಟ್ ಗೆದ್ದ ಕೋಟೆಯ ಬಾಗಲಲ್ಲಿ ನಿಂತಿರೋ ವಿಜಯ್ಗೆ ಎಂಟ್ರಿ ಸಿಗದಂತೆ ಮಾಡಲು ದ್ರವಿಡ ದೈತ್ಯರು ಹೊರಡಿರೋ ಈ ತಂತ್ರ ಕೇಳಿದ್ರೆ ನೀವು ದಂಗಾಗಿತ್ತೀರಾ. ಇಷ್ಟು ದಿನ ವೇದಿಕೆ ಮೇಲೆ ನಿಂತು ಒಬ್ರನ್ನೊಬ್ರು ಬೈಕೊಳ್ಳುತ್ತಿದ್ದ ಡಿಎಂಕೆ ಮತ್ತು ಎಐಎಡಿಎಂಕೆ ಈಗ ಒಂದೇ ತಟ್ಟೆಯಲ್ಲಿ ಊಟ ಮಾಡೋಕೆ ರೆಡಿಯಾಗಿವೆ. ಈ ಮೂಲಕ ನಾನೇ ನೆಕ್ಸ್ಟ್ ಸಿಎಂ ಅಂತ ಪ್ರಮಾಣ ವಚನಕ್ಕೆ ಡೇಟ್ ಫಿಕ್ಸ್ ಮಾಡುತ್ತಿದ್ದ ದಳಪತಿ ವಿಜಯ್ಗೆ ಈಗ ಅಕ್ಷರಶಃ ಬಿಗ್ ಶಾಕ್ ಸಿಕ್ಕಿದೆ. ಹೌದು, ವಿಜಯ್ ಅನ್ನೋ ಹೊಸ ಶಕ್ತಿಯನ್ನು ಹೊಸಕಿ ಹಾಕೋಕೆ ಈ ಹಳೆ ಬದ್ಧ ವೈರಿಗಳು ಕೈ ಜೋಡಿಸುತ್ತಿರೋದು ರಾಜಕೀಯದ ಅತಿ ದೊಡ್ಡ ಡರ್ಟಿ ಗೇಮ್. ಅಧಿಕಾರಕ್ಕಾಗಿ ಹಳೆ ದ್ವೇಷವನ್ನು ಮರೆತು ಮೈತ್ರಿಗೆ ಮುಂದಾಗಿರೋ ಈ ಪೊಲಿಟಿಕಲ್ ಎನಿಮೀಸ್ ನಡೆಗೆ ಇಡೀ ದೇಶವೇ ತೂ ಅಂತಿದೆ. ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಶತ್ರುಗಳು ಇಲ್ಲ ಅನ್ನೋ ಮಾತು ಈಗ ತಮಿಳು ಮಣ್ಣಲ್ಲಿ ಪ್ರೂವ್ ಆಗ್ತಿದೆ. ಅಸಲಿಗೆ ಈ ಅಪವಿತ್ರ ಮೈತ್ರಿ ಸಾಧ್ಯನಾ? ವಿಜಯ್ ಎಡವಿದ್ದಲ್ಲಿ ವಿಜಯ್ ಅಧಿಕಾರದ ಕನಸಿಗೆ ಈ ದ್ರವಿಡ ದೈತ್ಯರು ಹೇಗೆ ಕಲ್ಲು ಹಾಕ್ತಿದ್ದಾರೆ ಅನ್ನೋದನ್ನ ಇನ್ಸೈಡ್ ಸ್ಟೋರಿ ಮೂಲಕ ತೋರಿಸುತ್ತೀವಿ ನೋಡಿ. ತಮಿಳುನಾಡು ಅಂದ್ರೆ ಅದು ಡಿಎಂಕೆ ಮತ್ತು ಎಐಎಡಿಎಂಕೆಯ ದಶಕಗಳ ಪೈಪೋಟಿಗೆ ಸಾಕ್ಷಿಯಾದ ನಾಡು. ಆದ್ರೆ ಈಗ ಪರಿಸ್ಥಿತಿ ಉಲ್ಟಾ ಹೊಡೆದಿದೆ. ವಿಜಯ್ ಅವರ ಟಿವಿಕೆ 108 ಸ್ಥಾನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದು ಈ ಎರಡೂ ಪಕ್ಷಗಳ ನಿದ್ದೆಗೆಡಿಸಿದೆ. ಹಾಗಾಗಿಯೂ ವಿಜಯ್ ಅವರನ್ನ ಅಧಿಕಾರದಿಂದ ದೂರ ಇಡೋಕೆ ಈ ಬದ್ಧ ವೈರಿಗಳು ಈಗ ರಹಸ್ಯವಾಗಿ ಒಂದಾಗೋಕೆ ಪ್ಲಾನ್ ಮಾಡುತ್ತಿವೆ. ಡಿಎಂಕೆಯ 59 ಮತ್ತು ಎಐಎಡಿಎಂಕೆಯ 47 ಸೇರಿದ್ರೆ ಆರಾಮವಾಗಿ ಸರ್ಕಾರ ರಚಿಸಬಹುದು ಅನ್ನೋದು ಇವರ ಲೆಕ್ಕಾಚಾರ. ಇದು ಒಂಥರ ಶತ್ರುವಿನ ಶತ್ರು ಮಿತ್ರ ಅನ್ನೋ ಫಾರ್ಮುಲಾ. ಇಲ್ಲಿ ವಿಜಯ್ ಎಡವಿದ್ದಲ್ಲಿ ಅನ್ನೋದನ್ನ ಪಕ್ಕಾ ಅನಾಲಿಸಿಸ್ ಮಾಡಬೇಕಿದೆ. 108 ಸ್ಥಾನ ಗೆದ್ದು ತಕ್ಷಣ ವಿಜಯ್ ಅತಿಯಾದ ಕಾನ್ಫಿಡೆನ್ಸ್ ಪ್ರದರ್ಶಿಸಿದ್ದು. ಡಿಎಂಕೆ ಆರಂಭದಲ್ಲಿ ಮೈತ್ರಿ ಆಫರ್ ಕೊಟ್ಟಾಗ ವಿಜಯ್ ಅದನ್ನು ಒರಟಾಗಿ ತಿರಸ್ಕರಿಸಿದ್ರು. ಸಿದ್ಧಾಂತದ ಹೆಸರಲ್ಲಿ ಹಳೆಯ ಪಕ್ಷಗಳನ್ನು ದೂರ ಇಡೋಕೆ ಹೋಗಿ ಈಗ ತಾವೇ ಒಂಟಿಯಾಗಿದ್ದಾರೆ. ರಾಜಕೀಯ ಅಂದ್ರೆ ಅದು ಅಡ್ವರ್ಟೈಸ್ಮೆಂಟ್ ಗೇಮ್ ಅನ್ನೋದನ್ನ ವಿಜಯ್ ಮರೆತಂತೆ ಕಾಣುತ್ತಿದೆ. ಅಧಿಕಾರಕ್ಕಾಗಿ ಬೇಕಿರೋ ಈ 10 ಸೀಟುಗಳನ್ನು ಹೊಂದಿಸೋಕೆ ವಿಜಯ್ ಪರದಾಡುತ್ತಿರೋದು ಇವತ್ತಿನ ಈ ಹೈ ಡ್ರಾಮಾಗೆ ಮೇನ್ ರೀಸನ್. ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಯಾರು ಶಾಶ್ವತ ಶತ್ರುಗಳು ಇಲ್ಲ ಅನ್ನೋ ಮಾತು ಸಾಕಷ್ಟು ಸಲ ನಿಜವಾಗಿದೆ. ಈಗ ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಅದನ್ನೇ ಸಾಬೀತುಪಡಿಸಲು ಈ ರಾಜಕೀಯ ಶತ್ರುಗಳು ಒಂದಾಗ್ತಿದ್ದಾರೆ. ಇಷ್ಟು ದಿನ ಒಬ್ರನ್ನೊಬ್ರು ಜೈಲಿಗೆ ಅಟ್ಟೋಕೆ ಕಾಯುತ್ತಿದ್ದ ನಾಯಕರು ಈಗ ಒಂದೇ ಫ್ರೇಮ್ ನಲ್ಲಿ ಕಾಣಿಸಿಕೊಳ್ಳೋಕೆ ರೆಡಿ ಆಗ್ತಿರೋದು ನೋಡಿದ್ರೆ ವಿಜಯ್ ಕ್ರೇಜ್ ಇವರನ್ನು ಎಷ್ಟು ನಡಗಿಸಿದೆ ಅನ್ನೋದು ಅರ್ಥವಾಗುತ್ತೆ. ವಿಜಯ್ ಅವರ ಭ್ರಷ್ಟಾಚಾರ ಮುಕ್ತ ಆಡಳಿತ ಮಾತು ಈ ಹಳೆ ಪಕ್ಷಗಳ ಅಸ್ತಿತ್ವಕ್ಕೆ ನೇರ ಬೆದರಿಕೆಯಾಗಿತ್ತು. ಪೊಲಿಟಿಕಲ್ ನೆಗೆಟಿವ್ ಅನಾಲಿಸಿಸ್ ಪ್ರಕಾರ ವಿಜಯ್ ಅವರಿಗೆ ರಾಜಕೀಯ ಪಕ್ವತೆ ಇಲ್ಲ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಿದೆ. ಕಾಂಗ್ರೆಸ್ ಮತ್ತು ಎಡ ಪಕ್ಷಗಳನ್ನು ನಂಬಿಕೊಂಡು ಕೂತಿದ್ದ ವಿಜಯ್ಗೆ ಈ ಹಳೆ ಕಿಲಾಡಿಗಳು ಹೇಗೆ ಮಣ್ಣು ಮುಕ್ಕಿಸಬಹುದು ಅನ್ನೋ ಅಂದಾಜೇ ಇರಲಿಲ್ಲ. ಸಿನಿಮಾ ಶೈಲಿಯಲ್ಲಿ ಡೈಲಾಗ್ ಹೊಡೆಯೋದು ಸುಲಭ, ಆದ್ರೆ ಅಸೆಂಬ್ಲಿಯಲ್ಲಿ ನಂಬರ್ ಗೇಮ್ ಮಾಡೋದು ಅಷ್ಟು ಸುಲಭವಲ್ಲ ಅನ್ನೋದು ವಿಜಯ್ಗೆ ಈಗ ಲೇಟ್ ಆಗಿ ಅರ್ಥವಾಗ್ತಿದೆ. ದಶಕಗಳಿಂದ ತಮಿಳುನಾಡನ್ನು ಆಳಿರೋ ಈ ದ್ರವಿಡ ದೈತ್ಯರಿಗೆ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋದೇ ಈಗ ಅನಿವಾರ್ಯವಾಗಿದೆ. ವಿಜಯ್ ಅಧಿಕಾರ ಹಿಡಿದ್ರೆ ತಮ್ಮ ಇಬ್ಬರ ಕತೆ ಮುಗಿಯುತ್ತೆ ಅನ್ನೋ ಭಯ ಡಿಎಂಕೆ ಮತ್ತು ಎಐಎಡಿಎಂಕೆಯನ್ನು ಒಂದೇ ಟೇಬಲ್ ಮೇಲೆ ತಂದು ಕೂರಿಸಿದೆ. ಇದನ್ನ ಅಪವಿತ್ರ ಮೈತ್ರಿ ಅಂತ ಜನ ಬೈದ್ರೂ ಪರವಾಗಿಲ್ಲ, ಆದ್ರೆ ಪವರ್ ಮಾತ್ರ ವಿಜಯ್ಗೆ ಕೈ ಸಿಗಬಾರದು ಅನ್ನೋದು ಇವರ ಖಡಕ್ ಪ್ಲಾನ್. ಇದರಿಂದಾಗಿ ತಮಿಳುನಾಡಿನಲ್ಲಿ ನೈಜ ಪ್ರಜಾಪ್ರಭುತ್ವಕ್ಕೆ ಈಗ ಕೊಡಲಿ ಪೆಟ್ಟು ಬಿದ್ದಂತಾಗಿದೆ. ವಿಜಯ್ ಅವರ ಟಿವಿಕೆ ಕೇವಲ 10 ಸೀಟ್ಗಳ ಕೊರತೆಯಿಂದಾಗಿ ಇವತ್ತು ಇಡೀ ರಾಜ್ಯದ ಮುಂದೆ ಅಸಹಾಯಕವಾಗಿ ನಿಂತಿದೆ. ಒಂದು ವೇಳೆ ವಿಜಯ್ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದ್ರು ಇದು ಬೇರೆಯ ಚಿತ್ರಣ ಇರುತ್ತಿತ್ತು. ಆದ್ರೆ ಅವರ ಅತಿಯಾದ ಐಡಿಯಾಲಜಿ ಮತ್ತು ಹಳೆ ಪಕ್ಷಗಳ ಮೇಲಿನ ದ್ವೇಷವೇ ಅವರಿಗೆ ತಿರುಗುಬಾಣವಾಗಿದೆ. ಶತ್ರುಗಳೇ ಈಗ ಬೆಸ್ಟ್ ಫ್ರೆಂಡ್ಸ್ ಆಗಿ ಬದಲಾಗಿರೋದು ವಿಜಯ್ ಅವರ ಬದಲಾವಣೆಯ ಹಾದಿಗೆ ದೊಡ್ಡ ಸ್ಪೀಡ್ ಬ್ರೇಕರ್ ಹಾಕ್ತಿದೆ. ಈ ಬೆಳವಣಿಗೆಯಿಂದಾಗಿ ಮತದಾರರಿಗೆ ದೊಡ್ಡ ಮೋಸವಾಗ್ತಿದೆ ಅನ್ನೋ ಮಾತುಗಳು ಕೇಳ್ಬರ್ತಿವೆ. ಪರಸ್ಪರ ಟೀಕೆ ಮಾಡಿಕೊಂಡು ಮತ ಕೇಳಿದವರು ಈಗ ಅಧಿಕಾರಕ್ಕಾಗಿ ಕೈ ಜೋಡಿಸಿದೋದು ರಾಜಕೀಯದ ಅಧೋಗತಿಗೆ ಸಾಕ್ಷಿ. ವಿಜಯ್ ಅವರ ಹೊಸ ಯುಗದ ಕನಸನ್ನು ಹಳೆ ಪಕ್ಷಗಳು ಸೇರಿ ಮಣ್ಣು ಮುಕ್ಕಿಸುತ್ತಿವೆ ಅನ್ನೋ ಅನುಮಾನ ಕಾಡುತ್ತಿದೆ. ಈ ಮೈತ್ರಿ ವರ್ಕೌಟ್ ಆದ್ರೆ ವಿಜಯ್ ಅತಿ ದೊಡ್ಡ ಪಕ್ಷದ ನಾಯಕನಾಗಿದ್ದರೂ ವಿರೋಧ ಪಕ್ಷದ ಸಾಲಿನಲ್ಲಿ ಕೂರಬೇಕಾಗುತ್ತದೆ. ಇದು ದಳಪತಿ ಪಾಲಿಗೆ ಬಿಗ್ ಸೆಟ್ ಬ್ಯಾಕ್. ಒಟ್ಟಾರೆಯಾಗಿ ಹೇಳೋದಾದ್ರೆ ತಮಿಳುನಾಡು ಪಾಲಿಟಿಕ್ಸ್ ಈಗ ಕ್ಲೈಮ್ಯಾಕ್ಸ್ ತಲುಪಿದೆ. ಅಧಿಕಾರಕ್ಕಾಗಿ ಯಾರು ಜೊತೆ ಬೇಕಾದ್ರೂ ಬೆಡ್ ಶೇರ್ ಮಾಡಬಹುದು ಅನ್ನೋದಕ್ಕೆ ಈ ಬೆಳವಣಿಗೆಗಳೇ ಸಾಕ್ಷಿ. ವಿಜಯ್ ಎತ್ತಿದ ಬದಲಾವಣೆಯೋ ಅಲೆ ಈಗ ಮೈತ್ರಿ ರಾಜಕಾರಣದ ಸುಳಿಯಲ್ಲಿ ಸಿಲುಕಿದೆ. ಬದ್ಧ ವೈರಿಗಳ ಈ ಹೊಸ ಆಟ ವಿಜಯ್ ಅವರನ್ನು ರಾಜಕೀಯವಾಗಿ ಅನಾಥ ಮಾಡುತ್ತಾ ಅಥವಾ ದಳಪತಿ ಕೊನೆ ಕ್ಷಣದಲ್ಲಿ ಏನಾದ್ರೂ ಮ್ಯಾಜಿಕ್ ಮಾಡ್ತಾರಾ? ತಮಿಳುನಾಡಿನ ಈ ಪವರ್ ಗೇಮ್ ಈಗ ಫೈನಲ್ ಸ್ಟೇಜ್ಗೆ ಬಂದಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.